ಎಷ್ಟು ಪಾತ್ರಗಳನ್ನ ನಿಭಾಯಿಸಿರ್ಬೋದು ಥಿಯೇಟರ್ ನಲ್ಲಿದ್ದಾಗ? ಯಾವ್ಯಾವ ಪಾತ್ರ ತುಂಬಾ ಇಷ್ಟ ನಿಮ್ಗೆ ಇವಾಗ ನೆನಪಿಸ್ಕೋತೀನಿ ಅಂದ್ರೆ? ಯಾವಾಗ ನನ್ನ ಲೈಫ್ ಟೈಮ್ ಚರಿಷ್ ಮಾಡೋಂಥ ಪಾತ್ರ ಅಂದ್ರೆ ಪಾರ್ವತಿ ಅಂತ. ನೀವೇನ್ ಗಿರಿಜಾ ಅಂತ ನೋಡಿದ್ರಿ ಗೊತ್ತಾ, ಅದೇ ಪಾತ್ರ ನಾನು ನಾಟಕದಲ್ಲಿ ಮಾಡಿದ್ದೆ. ಪಾರ್ವತಿ ಕ್ಯಾರೆಕ್ಟರ್ ಅಂತ ಮಾಡಿದ್ದೆ. ಕದಡಿದ ನೀರು ಅಂತ ಒಂದು ನಾಟಕ ಮಾಡಿದ್ವಿ. ದಿ ಬೆಸ್ಟ್ ನಾಟಕ ನನ್ನ ಲೈಫಲ್ಲಿ. ಬಿಕಾಸ್ ಅದಕ್ಕೋಸ್ಕರ ನಿಜವಾದ ಮನೆ ಕಟ್ಟಿದ್ವಿ, ನಿಜವಾದ ಪಾತ್ರೆ ತೊಳೆದಿದ್ದೀನಿ, ನಿಜವಾದ ಕಸ ಗುಡಿಸಿದೀನಿ. ಅದೆಲ್ಲ ನಮ್ಗೆ ರಿಯಲಿಸ್ಟಿಕ್ ಅಲ್ಲಿ ಬರುತ್ತೆ. ಸೊ ಪ್ರೊಸಿನಿಮ್ ಅಂತ ಬರುತ್ತೆ ಥಿಯೇಟ್ರ್, ಅಲ್ಲಿ ಬಂದಾಗ ನಿಮ್ಗೆ ಇದು ಯಾವುದು ಸಿಗಲ್ಲ ನಿಮ್ಗೆ. ಅಲ್ಲೂ ಕೂಡ ಅಷ್ಟೇ, ಆ ಒಂದು ಕ್ಯಾರೆಕ್ಟರ್ ನಾನು ಯಾವಾಗ್ಲೂ ಜೀವಿಸ್ತೀನಿ. ಯಾವಾಗ್ಲೂ ನೆನ್ಸ್ಕೊಂಡಾಗೆಲ್ಲ ಖುಷಿ ಆಗ್ತಿರತ್ತೆ, ಇದ್ ನಾನೇನಾ, ಇದ್ ನಾನ್ ಈ ತರ ಎಲ್ಲ ಮಾಡಿದಿನ. ಏನ್ ಡೈಲಾಗ್ಸ್ ಅದು ಪಾರ್ವತಿದು? ಅದು ಫುಲ್ ಉತ್ತರ ಕರ್ನಾಟಕ. ಹೇಳ್ಬೋದಾ ನೆನ್ಪಿದ್ರೆ? ನೆನ್ಪಿಲ್ಲ, ಸುಮ್ನೆ ಒಂದ್ ಲೈನ್ ಹಿಂಗೆ ಯಾರಿಗಾದ್ರೂ ಬೈಯೋ ತರದ್ದೇನಾದ್ರು? ಬೈಯೋದಂತ ಏನೂ ಇಲ್ಲ, ಒಂದ್ ಇನ್ಸಿಡೆಂಟ್ ಹೇಳ್ತೀನಿ ನಿಮ್ಗೆ ಅಷ್ಟೇ. ಆ ನಾಟಕದು ಫುಲ್ ರಿಯಲಿಸ್ಟಿಕ್ ಅಲ್ವಾ ಅದು. ಮನೆಲ್ಲ ಕಟ್ಟಿದ್ವಿ. ಒಂದ್ ನಾಯಿ ಇತ್ತು, ನಾನು ಥಿಯೇಟರ್ ಇದ್ದಾಗ ಸಾಕ್ತಿದ್ದೆ. ಅಲ್ಲಿ ನಮ್ಗೆ ಒಂದು ಖುಷಿ ನನ್ಗೆ ನಾಯಿ ಅಂದ್ರೆ. ನಾಟಕ ಟೈಮಲ್ಲಿ ಆ ನಾಟಕದಲ್ಲಿ ನಾಯಿನ ಕರಿತೀನಿ, ಏ ಕಾಳಿಯ ಕುರ್ಕುರ್ 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 ಅಂತ ಕರಿಬೇಕಾ ನಾಯಿನ. ಓಕೆನಾ? ಲಿಟ್ರಲಿ ಬಂದ್ಬಿಟ್ಟಿತ್ತು ಆ ನಾಯಿ ಸ್ಟೇಜಿಗೆನೆ. ಪರ್ಫಾರ್ಮ್ ಮಾಡುವಾಗ್ಲೇ ಬಂದ್ಬಿಟ್ಟಿತ್ತು. ದಟ್ ಇಸ್ ದ ಲೈಕ್ ಬೆಸ್ಟ್ ಮೂಮೆಂಟ್ ನನ್ನ ಲೈಫ್ ಅಲ್ಲಿ. ಬಟ್ ಲಾಸ್ಟ್ ಅಲ್ಲಿ ಆ ನಾಯಿ ಸತ್ತೋಗುತ್ತೆ. ಓಕೆನಾ? ತಿರ್ಗಾ ಕರಿಬೇಕು ನಾನು. ಅದ್ ಬಂದ್ಬಿಟ್ರೆ ಅಂತ ಪಾಪ ನಮ್ಮ ಹುಡುಗರೆಲ್ಲ ಕರ್ಕೊಂಡು ಕಟಾಕ್ಬಿಟ್ಟು ಬಂದ್ಬಿಟ್ಟಿದ್ರು. ಬಟ್ ಫಸ್ಟ್ ನಾನು ಕರೆದಿದ ತಕ್ಷಣ ಏ ಕಾಳಿಯ ಅಂತ ಕರೆದ ತಕ್ಷಣ ಅದು ಹೆಂಗ್ ಬಂತು ಅಂದ್ರೆ ನಾನು ಎಷ್ಟು ಖುಷಿ ಆಯ್ತು. ನಾನು ಚೆರಿಷ್ ಮಾಡ್ತೀನಿ ಅದನ್ನ. ಬಿಕಾಸ್ ನಾನ್ ಪರ್ಫಾರ್ಮ್ ಮಾಡೋದ್ ಬೇರೆ, ಪ್ರಾಣಿಗಳು ಪರ್ಫಾರ್ಮ್ ಮಾಡೋದ್ ಬೇರೆ. ಬಿಕಾಸ್ ಅವ್ರಿಗೆ ಏನು ಗೊತ್ತಿಲ್ಲ. ಬಟ್ ನನ್ ಕರೆಕ್ಟ್ ಟೈಮಿಗೆ ನೀನ್ ಬಂದಿದ್ಯಲ್ಲ, ಅದಕ್ಕೆ ಯಾವಾಗ್ಲೂ ನಂಗೆ ಗ್ರಾಟಿಟ್ಯೂಡ್. ಇವಾಗ್ಲೂ ಹೋಗ್ತೀನಿ, ಅಲ್ಲಿರ್ತಾನೆ, ಈಗ್ಲೂ ಇದ್ದಾನೆ, ಮಾತಾಡಿಸ್ತೀನಿ, ಬರ್ತೀನಿ, ಬಿಸ್ಕೆಟ್ ಹಾಕ್ತೀನಿ. ಎಷ್ಟು ಖುಷಿ ಆಗುತ್ತೆ ಅಂದ್ರೆ ದ ಬೆಸ್ಟ್ ಮೂಮೆಂಟ್, ದ ಬೆಸ್ಟ್ ನಾಟಕ ನನ್ಗೆ ಇಲ್ಲಿವರೆಗೂ ಕದಡಿದ ನೀರು. ಬೆಸ್ಟ್ ಪಾತ್ರ ಅದು. ಗಿರಿಜಾ ನೀವೇನ್ ನೋಡಿದೀರಾ, ಗಿರಿಜಾ ಅಲ್ಲಿ ಬರೀ ನೀವೊಂದು 20% ನೋಡಿದೀರಾ ಅಷ್ಟೇ. ಬಟ್ ಆ ನಾಟಕದಲ್ಲಿ 100 ಅಂದ್ರೆ ಎಲ್ಲಾ ಎಮೋಷನ್ಸ್ ಇತ್ತು ಅದರಲ್ಲಿ. ಅಳೋದು, ಕೂಗಾಡೋದು, ರೇಗಾಡೋದು, ಕಿರ್ಚಾಡೋದು, ಅಂದ್ರೆ ಬೇಜಾರು ಮಾಡ್ಕೊಳ್ಳೋದು, ಸ್ವರ್ಗೋಗೋದು ಮಕ್ಳಿಗೋಸ್ಕರ, ಅದೆಲ್ಲ ಇತ್ತು ನನಗೆ. ಬಟ್ ನಾನು ಫಸ್ಟ್ ಲೀಡ್ ಕ್ಯಾರೆಕ್ಟರ್ ಮಾಡಿದ್ದು 90 years ಓಲ್ಡ್ ಏಜ್. 90 years ನೆಗೆಟಿವ್ ಅಲ್ಲ, ನಾಟಕದಲ್ಲಿ. ನಾಟಕದಲ್ಲಿ ನೆಗೆಟಿವ್ ನೆಗೆಟಿವ್ ಅಂದ್ರೆ ಪಾಸಿಟಿವ್ ಕ್ಯಾರೆಕ್ಟರ್. ಫಸ್ಟ್ ಲೀಡ್ ಕ್ಯಾರೆಕ್ಟರ್ ಅದು ನಾಟಕದಲ್ಲಿ ನಾನು ಮಾಡಿದ್ದು. ಮೇನ್ ಕ್ಯಾರೆಕ್ಟರ್ ಅಜ್ಜಿ ಕ್ಯಾರೆಕ್ಟರ್. 90 ವರ್ಷ ಅಜ್ಜಿಗೆ ಡೆಲ್ಲಿ ಎನ್ಎಸ್ಟಿಲಿ ಪರ್ಫಾರ್ಮ್ ಮಾಡಿದ್ ನಾನು ಅದನ್ನ. ಅಷ್ಟಿಲ್ ರಿಮೆಂಬರ್. ಡೆಲ್ಲಿ ಎನ್ಎಸ್ಟಿ ಲೈಕ್ ಎಷ್ಟು ಇದು, ನಾನು ಜಾಯ್ನ್ ಆಗ್ಬೇಕು ಅಂತಿದ್ದೆ. ಬಟ್ ನಂಗೆ ಡಿಗ್ರಿಲಿ ಒಂದು ಬ್ಯಾಕ್ ಇತ್ತು, ಹಾಗಾಗಿ ನಂಗೆ ಆ ಪರ್ಟಿಕ್ಯುಲರ್ ಟೈಮಲ್ಲಿ ಹೋಗಕ್ಕಾಗಿರ್ಲಿಲ್ಲ. ನಮ್ ಸರ್ ಹೇಳಿದ್ರು, ನಾನು ಇನ್ಫ್ಲೂಯೆನ್ಸ್ ಮಾಡ್ತೀನಿ, ಹೋಗು ನೀನು ಎನ್ಎಸ್ಟಿಗೆ ಹೋಗ್ಬಿಟ್ರೆ ನಿನ್ ಲೈಫೇ ಚೇಂಜ್ ಆಗುತ್ತೆ, ಹೋಗು ಅಂತ. ಬಟ್ ಐ ಕುಡಂಟ್ ಮೇಕ್ ಇಟ್ ಔಟ್. ಬಟ್ ಆ ಪಾತ್ರ ನಿಭಾಯಿಸಿದ್ರ? ಅದು ಅಜ್ಜಿ ಪಾತ್ರ ನಿಭಾಯಿಸ ಅದು ತುಂಬಾ ಕಷ್ಟಪಟ್ಟೆ ಸ್ಟಾರ್ಟಿಂಗ್ ಅಲ್ಲಿ. ಬಿಕಾಸ್ ನನ್ಗೇನು ಗೊತ್ತಿಲ್ವಲ್ಲ ಆಕ್ಟಿಂಗ್ ಬಗ್ಗೆ. ಡೈಲಾಗ್ ಹೇಳಿ ಅಲ್ಲ ನೀವು ಥಿಯೇಟರ್. ನಮ್ ಸರ್ಗೆ ಕಾಲ್ ಮಾಡಿದ್ರೆ, ನಮ್ ಸರ್ ಪ್ರಿನ್ಸಿಪಲ್ ಕಾಲ್ ಮಾಡಿದ್ರೆ ಫಸ್ಟ್ ಡೈಲಾಗ್ ನಿಡಿದೋಳಿನ ಅಂತ ರೇಗಿಸ್ತಾರೆ. ಅದೇ ನನ್ನ ಫಸ್ಟ್ ಲೈನ್ ಆಯ್ತಾ. ನಿಡಿದೋಳಿನ ತೆಂಕಣ ನಾಡವರೇ ಅಂತ ಹೇಳ್ಬೇಕು. ಫುಲ್ಲು ಏಜ್ ಆಗಿರೋ ತರ ಹೇಳ್ಬೇಕು. ಮತ್ತೆ ನಿಮ್ಗೆ ಲಕ್ಷಾಂತರ ಜನಕ್ಕೆ ಕೇಳಿಸೋ ತರ ಹೇಳ್ಬೇಕು. ಹೆಂಗ್ ಹೇಳ್ತೀರಾ? ಕರೆಕ್ಟ್. ಸೊ ವಾಯ್ಸ್ ಥ್ರೋ ಮಾಡ್ಬೇಕಲ್ಲ, ಆತರ ಎಲ್ಲ. ನನ್ಗೆ ಸ್ಟಾರ್ಟಿಂಗ್ ಬೇರೆ ಗೊತ್ತಿಲ್ಲ, ಅಳಕ್ ಬರ್ತಿಲ್ಲ ನಂಗೆ. ನಮ್ ಸರ್ ಹೆಂಗೆ ಅಂದ್ರೆ ಎಲ್ಲಾರನ್ನೂ ಊಟಕ್ಕೆ ಕಳಿಸ್ಬಿಟ್ಟು ನೀನ್ ನಿಂತ್ಕೋ ಒಬ್ಳೆ ಅಂತ ನಿಲ್ಸ್ಬಿಟ್ಟಿದ್ದಾರೆ. ನಂಗೆ ಅಳು ಅಂತ. ನಂಗೆ ಅಳಕ್ ಬರ್ತಿಲ್ಲ. ಅಳ್ಬೇಕು ಆಕ್ಚುಲಿ. ಆ ಕ್ಯಾರೆಕ್ಟರ್ ಫುಲ್ ಬೇಜಾರ್ ಮಾಡ್ಕೊಂಡು ಅಳ್ಬೇಕು. ನಂಗೆ ಅಳಕ್ ಬರ್ತಿಲ್ಲ. ಲಿಟ್ರಲಿ ಎಲ್ಲಾರನ್ನೂ ಕಳಿಸ್ಬಿಟ್ಟು ಬಾಗ್ಲ ಹಾಕ್ಬಿಟ್ಟು ಅಲ್ಲಿ ನಿಂತಿದ್ದೀನಿ. ಇಲ್ಲಿ ನೋಡು ಅಂದ್ರು. ಇಲ್ಲಿ ಏನ್ ನೋಡೋದು, ನಾನು ಖಾಲಿ ಇದೆ ಅಲ್ಲಿ. ಏನ್ ಹೇಳಿ ಸರ್, ಏನ್ ನೋಡ್ಬೇಕು ಅಂತ ಹಿಂಗ್ ನೋಡ್ತಾ ಇದೀನಿ. ಅಲ್ಲಿ ನಿಮ್ಮ ಅಪ್ಪ ಸತ್ತೋಗಿದ್ದಾರೆ ಅನ್ಬಿಟ್ರು. ಒಂದ್ ಸೆಕೆಂಡ್ ನಿಮ್ಗೆ ಹೆಂಗಾಗುತ್ತೆ ಅವಾಗ, ತಗೊಳ್ಳಿ ಬಂತು ಅಳು. ಅವಾಗ ಶುರು ಮಾಡಿದ್ದು ನಾನು. ಅಂದ್ರೆ ಟೆಕ್ನಿಕ್ಸ್ ನಿಮ್ಗಿರುತ್ತೆ, ಹೇಗ್ ಅಳ್ಬೇಕು, ಹೇಗ್ ನಗಾಡ್ಬೇಕು. ಅಂದ್ರೆ ಆಕ್ಟಿಂಗ್ ಇಸ್ ನಥಿಂಗ್ ಅಬೌಟ್ ಯುವರ್ ಎಮೋಷನ್ಸ್ ಅಷ್ಟೇ. ನಿಮ್ಮಲ್ಲಿ ಏನಿರುತ್ತೆ ಗೊತ್ತಾ, ನೀವು ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಮಾಡ್ಬಿಟ್ಟಿರ್ತೀರಾ, ಅದನ್ನ ನೀವು ಇಲ್ಲಿ ಹಾಕ್ಬೇಕು, ಎಮೋಟ್ ಮಾಡ್ಬೇಕು. ಏನು ಇಲ್ಲ, ಅದು ತಿಳ್ಕೊಂಡ್ಬಿಟ್ರೆ ಒಂದ್ಸರ್ತಿ ನೀವು ಆರಾಮಾಗಿ ಬರುತ್ತೆ. ಆಮೇಲೆ ಅದೇ ಟೀಚರ್ ನನ್ಗೆ ಯಾವಾಗಲೂ ನೀನ್ ಫೇಕ್ ಆಗಿ, ಇನಿಷಿಯಲಿ ನೀನ್ ಫೇಕ್ ಆಗಿ ಮಾಡ್ತೀಯಾ ಅಂತ ಅನ್ನೋರು ನನ್ಗೆ. ಆ ಫೇಕ್ ಅನ್ನೋ ವರ್ಡ್ ಇದೆ ಗೊತ್ತಾ, ಇಟ್ ಕಿಲ್ಸ್ ಎವ್ರಿ ಟೈಮ್. ಬಿಕಾಸ್ ಫೇಕ್ ಇಸ್ ಒಂಥರ ವರ್ಡ್ ಅಲ್ವಾ, ಅದು ಇರಿಟೇಟಿಂಗ್ ವರ್ಡ್. ಅದು ನಿಮಗೆ ತಗೊಳಕ್ಕಾಗಲ್ಲ ಫೇಕ್ ಅನ್ನೋ ವರ್ಡ್. ನನ್ಗೆ ಅವ್ರು ಯಾವಾಗ್ಲೂ ಬಂದು, ಇಲ್ಲಮ್ಮ ಫೇಕ್ ಆಗಿ ಮಾಡಿದ್ದೆ. ಬೆಳಿಗ್ಗೆ ಕೂಡ ಕಾಲ್ ಮಾಡಿದ್ರು, ನಾನು ಪಿಕ್ಕೇ ಮಾಡಿಲ್ಲ, ನೆಚ್ಕೋತಾ ಇದ್ದೆ. ಫೇಕ್ ಆಗಿ ಮಾಡಿದ್ಯಾ ಅಂತ ನನ್ಗೆ ಕೋಪ ಬರೋದು. ಅವ್ರ ಮೇಲೆ ಕುದ್ಕೆ ಇಕ್ಸ್ಬಿಡ್ಬೇಕು ಅಂತೆಲ್ಲ ಅನ್ಸೋದು. ಕೇಳಿ ನೋಡಿದ್ರೆ ಗೊತ್ತಿಲ್ಲ ಏನ್ ಬೈಕೋತಾರೋ ಹಂಗೆಲ್ಲ ಅನ್ಸೋದು ನನ್ಗೆ. ಸೀರಿಯಸ್ಲಿ ಯಾಕಾದ್ರೆ ಇಲ್ಲಿ ಬಂದು ಸಾಯ್ತಾ ಇದೀನೋ, ಹೋದ್ರೆ ಸಾಕು ಹಿಂಗೆ ಅನ್ಕೊಳ್ತಿದ್ದೀನಿ ನಾನು. ಯಾಕೆ ಹಿಂಗ್ ಸಾಯ್ತಾರೆ, ಯಾಕೆ ಹಿಂಗೆ ಬೈಯೋದು ನಾನು. ಯಾಕೆ ಹಿಂಗ್ ಟಾರ್ಚರ್ ಕೊಡ್ತಾರೆ ಇವ್ರು, ನನ್ಗೆ ಬರ್ತಲ್ಲ ಫೇಕು ಅಂತೇಳಿ ಸಾಯಿಸ್ಬಿಡ ಹಿಂಗೆಲ್ಲ ಅನ್ಕೋತಿದ್ದೆ ನಾನು. ಆಮೇಲೆ ರಿಯಲೈಸ್ಡ್, ಅವ್ರ ಆ ವರ್ಡ್ ಹೇಳಿದ್ದಂಗೆ ನನಗೆ ಗೊತ್ತಾಗಿದ್ದು ನಿಜವಾದ ಆಕ್ಟಿಂಗ್ ಅಂದ್ರೆ ಏನು, ಹೇಗ್ ಮಾಡ್ಬೇಕು ಅಂತ. ಅಲ್ಲಿಂದ ಹಿಡ್ದೋಳು ನಾನು. ಇಲ್ಲಿವರೆಗೂ ಫೇಕ್ ಆಗಿ ಮಾಡ್ಬೇಕು ಅಂತ ಯಾವತ್ತು ಅನ್ಸಿಲ್ಲ, ಯಾರೋ ನನ್ಗೆ ಹೇಳುವಿಲ್ಲ. ವಾವ್ ವಾವ್ ವಾವ್.
ಫೇಕ್ ಆಗಿ ಮಾಡಬಾರ್ದು ಆಕ್ಚುಲಿ. ಅಲ್ಲ, ಒಂದಷ್ಟು ಕಮೆಂಟ್ಸ್ ನ ಬೇಸಿಕಲಿ ಏನಾಗುತ್ತೆ, ನಮ್ಮ ಸೀನಿಯರ್ಸ್ಗಳು ಅಥವಾ ನಮ್ಕಿನ ಹೆಚ್ಚು ತಿಳುವಳಿಕೆ ಇರೋರು ಅಥವಾ ನಮ್ಮನ್ನ ಇನ್ನು ಎತ್ತರದಲ್ಲಿ ನೋಡ್ಬೇಕು ಅನ್ನೋರು ಅದು ಬೇಕು ಅಂತಾನೆ ಆ ಟ್ರಿಗರ್ ಪಾಯಿಂಟ್ ನ ಹೇಳ್ಬೋದು ಅಂತ ಅನ್ಸುತ್ತೆ. ಅವ್ರು ನನ್ಗೆ ಬಂದು ಹೇಳೋರು, ಕರೆಕ್ಟ್, ನಿಂಗೆ ಚುಚ್ತಿದೆ ಅಲ್ಲ, ನಾನು ವರ್ಡ್ ಹೇಳಿದ್ರೆ ಅಂತ ನಾನು ಕಾಸ್ಟ್ಯೂಮ್ ರೂಮಿಗೆ ಹೋಗ್ಬಿಟ್ಟು ಅಳ್ತಿದ್ದೆ ಫೇಕ್ ಅಂದಾಗೆಲ್ಲ ಬರೋರು ಹಿಂದೆನೆ. ನಿಂಗೆ ಚುಚ್ತಿದೆ ಅಲ್ವಾ, ನಂಗೆ ಗೊತ್ತು ನಿಂಗೆ ಚುಚ್ತಾ ಇದೆ ಅಂತ, ಅದಕ್ಕೆ ಹೇಳೋದು ಅಂತ ಅನ್ಕೊಳ್ಳೋದು. ನಾನು ಅವಾಗ ಮನ್ಸಲ್ಲಿ ಬೈಕೊಳ್ಳೋದು. ಮೇಲ್ ತೋರ್ಸಕ್ಕಾಗಲ್ವಲ್ಲ, ಟೀಚರ್ ಪ್ರಿನ್ಸಿಪಲ್ ಬೇರೆ ತೋರ್ಸಕ್ಕಾಗಲ್ಲ, ಇನ್ನೇನ್ ಮಾಡ್ತೀರಾ. ಸೊ ಯಾರು ಹೇಳ್ತಾರ ಅವ್ರ ಹತ್ರ ಒಂದ್ಸಲ ನಾವು ಸೂಪರ್ ಮಾಡ್ದೆ ಅಂತ ಅನ್ನಿಸ್ಕೊಳ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡೋದಕ್ಕೆ 7 years ಆಯ್ತು. ಅವ್ರು ಇವಾಗ್ಲೂ ಕಾಲ್ ಮಾಡ್ತಾರೆ. ಕಾಲ್ ಮಾಡಿದ ತಕ್ಷಣ ನಾನು ಫಸ್ಟ್ ಎಲ್ಲ ಹೇಳ್ತಾರೆ, ನಿಡಿದೋಳಿನ ತೆಂಕಣ ನಾಡವರೇ ಅಂತ ಹೇಳ್ತಾರೆ. ಒಂಥರ ಖುಷಿ. ಅವರೇ ಒನ್ ಟೈಮ್ ಬೈದು ಇವಾಗ ಅವರೇ ಹೊಗಳಿದ್ರೆ ಎಷ್ಟು ಖುಷಿ ಆಗುತ್ತಲ್ಲ. ದಟ್ ಚೇಂಜ್ ಮೇಕ್ಸ್ ಯು ಗುಡ್ ಅಲ್ವಾ, ಅದಕ್ಕೆ ಇಷ್ಟ ನಂಗೆ ಅವರು. ಕರೆಕ್ಟ್. ಸೊ ಆದ್ಮೇಲೆ ಥಿಯೇಟರ್ಗಳು, ಪಾತ್ರಗಳು, ಹಲವಾರು ರೀತಿಯ ಕಷ್ಟಗಳು ಎಲ್ಲವನ್ನ ಅನುಭವಿಸಿ ಒಂದು ನಟಿಯಾಗಿ ಅಂದ್ರೆ ಒಂದು ಆರ್ಟಿಸ್ಟ್ ಆಗಿ ನಿಂತ್ಕೊಳ್ಳೋ ಅಂತ ಚಾನ್ಸಸ್ ಹೈಲಿ ಆಗಿ ಅಲ್ಲಿಂದ ಕಾಣಿಸುತ್ತೆ.